ಮನೋಜ್ ಪ್ಲೀಸ್ ವೆಲ್ಕಮ್. ಏನಿದು ಬಾಡ್ಲೆ ಸಮೇತ ಈ ಅಗ್ನಿ ಮನೆಗೆ ಬಂದಿರಲ್ಲ? ಏನೆಂದು ಕೇಳಿರು ಶ್ರೀಮಂತರೇ ನನ್ನ ಬಾಳ ಕಥೆಯನ್ನ. ಮನೋಜ್, ಅಂತ ದುರ್ಘಟನೆ ಏನು ನಡೆದಿದೆ ಈ ನಿನ್ನ ಜೀವನದಲ್ಲಿ? ಹೇಳು ಮನೋಜ್, ಹೇಳು. ಸುತ್ತ ಹತ್ತೂರಿಗೆ ನ್ಯಾಯ ಹೇಳುವ ಈ ಶ್ರೀಮಂತ ನಾನಿರುವಾಗ ನಿನಗಾಗಿ ಅನ್ಯಾಯಕ್ಕೆ ನ್ಯಾಯ ಪಡಿಸುವೆ. ಹೇಳು ಮನೋಜ್, ಹೇಳು. ಶ್ರೀಮಂತರೇ, ಒಡೆದು ಚೂರು ಚೂರು ಆಗಿರುವ ಈ ಮನೋಜನ ಹೃದಯವನ್ನು ಒಂದು ಗೂಡಿಸಬೇಕಾದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಶ್ರೀಮಂತರೇ, ನಿಮ್ಮಿಂದ ಮಾತ್ರ ಸಾಧ್ಯ. ಮನೋಜ್, ನೂರಾರು ಮಕ್ಕಳಿಗೆ ವಿದ್ಯೆ ಕಲಿಸುವ ಗುರು ನೀನು. ಏಕೆ ಈ ಹುಚ್ಚನಂತೆ ಮಾತನಾಡ್ತಿರುವೆ? ಹೌದು ಶ್ರೀಮಂತರೇ, ನಾನೊಬ್ಬ ಹುಚ್ಚ. ಈ ಹುಚ್ಚನ ಹೃದಯದಲ್ಲಿ ಹತ್ತಿರುವ ಕಿಚ್ಚು ಆರಿಸಲು ನಿಮ್ಮಿಂದ ಮಾತ್ರ ಸಾಧ್ಯ ಶ್ರೀಮಂತರೇ. ಅಂದರೆ ನಿನ್ನ ಮಾತಿನ ಅರ್ಥ? ಶ್ರೀಮಂತರೇ, 5 ವರ್ಷಗಳಿಂದ ನಾನು ಮತ್ತು ನಿಮ್ಮ ತಂಗಿಯನ್ನ ಇಬ್ಬರು ಒಬ್ಬರಿಗೊಬ್ಬರು ತುಂಬಾ ಪ್ರೀತಿಸುತ್ತಿದ್ದೇವೆ. ಮನೋಜ್, ಏನಂತ ಬೋಳುತ್ತಿರುವರೆ? ಶ್ರೀಮಂತರೇ, ನಾನು ಸುಳ್ಳು ಹೇಳಿದ್ರೆ ನಿಮ್ಮ ತಂಗಿಯನ್ನೇ ಕರೆದು ಕೇಳಿ. ಅವಳಿಗೆ ಏನೆಂದು ಕೇಳುವುದಿಲ್ಲ ಮಗನೇ. ಈ ಶ್ರೀಮಂತನ ಗುಣವನ್ನು ಅರಿಯದೆ ನನ್ನ ತಂಗಿಯನ್ನು ಬಡಾಯಿಸಿಕೊಂಡು ನೀ ಇಡೀ ನನ್ನ ಆಸ್ತಿ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿಕೊಳ್ಳುವ ಸಂಚಿನಿಂದ ಒಂದು ಆಗಿರಲೇ ಮಗನೇ. ಶ್ರೀಮಂತರೇ, ನನಗೂ ನನ್ನ ತಂದೆ ತಾಯಿ ಗಳಿಸಿರುವ ಹಣ ಆಸ್ತಿ ಸಾಕಷ್ಟಿದೆ. ನಿಮ್ಮ ಹಣ ಆಸ್ತಿ ಎತ್ತಿ ಹಾಕಿ ನಾನೇನು ಮಾಡಲಿ? ಪ್ರೀತಿಸುವ ಪ್ರೇಮಿಗೆ ಹಣ ಆಸ್ತಿ ಜಾತಿ ಮುಖ್ಯವಲ್ಲ ಶ್ರೀಮಂತರೇ, ಪ್ರೀತಿಸುವ ಅವಳ ಮನಸ್ಸು ಮುಖ್ಯ. ಮನಸ್ಸ ಮೋಚಲೇ ಬಾಯ. ನಿನ್ನನ್ನು ನನ್ನ ತಂಗಿ ಪ್ರೀತಿಸುತ್ತಿದ್ದರೆ ಎಂದು ನನ್ನ ಮುಂದೆ ಬಂದು ಹೇಳುತ್ತಿದ್ದಳು. ಮಾಯಾ, ಯಾಕಣ್ಣ, ಏನಾಯ್ತು? ಯಾಕೆ ಈ ರೀತಿ ವರ್ತಿಸ್ತಾ ಇದೀಯಾ? ಮಾಯಾ, ಇವನ ಹೇಳುವ ಮಾತು ನಿಜವೇನಮ್ಮ? ಯಾವ ಉದ್ದೇಶದಿಂದ ಇವನನ್ನು ಪ್ರೀತಿಸುತ್ತಿರುವೆ? ಪ್ರೀತಿನ? ಯಾರ ಜೊತೆನ? ಇವನ್ ಜೊತೆನ? ಕುಡಿದು ಗಟಾರದಲ್ಲಿ ಬೀಳುವ ಇಂಥ ಕುಡುಕನನ್ನ ಪ್ರೀತಿ ಮಾಡೋದಕ್ಕೆ ನನಗೇನು ಬಂದಿದ್ದೇನಾ ಅಂತ? ಮಾಯಾ, ಏನಿರುವೆ? ಸಾಕು ಮುಚ್ಚೋ ವೈನ. ಸುತ್ತ ಹತ್ತುಗಳೇ ಆಗರ್ಭ ಶ್ರೀಮಂತ ಅನ್ನ ನನ್ನ ನೀನ್ ಎಷ್ಟು ಎತ್ತರ ಇದೆಯೋ ಅಷ್ಟೇ ಎತ್ತರ ಅನ್ನದ ರಾಶಿಯನ್ನು ಸುತ್ತಾದ ಮೇಲೆ ಕುಳಿತು ಕುಪ್ಪಳಿಸುವಳು ನಾನು. ಅಷ್ಟೇ ಅಲ್ಲ, ಇನ್ನ ಬೇಕಾದರೆ ಸಾಕು ಎಸಿ ಕಾರ್ನಲ್ಲಿ ತಿರುಗಾಡುವ ನಾನು. ಹೋಗಿ ಹೋಗಿ ನಿನ್ನಂತ ಕುಡುಕನನ್ನ ನಾನು ಪ್ರೀತಿ ಮಾಡ್ಬೇಕಾ? ನನಗೇನು ಬಂದಿದೆಯೋ ಅಂತ ಕರ್ಮ? ಮಾಯಾ, ಈ ಮನೋಜನನ್ನ ಕುಡುಕನನ್ನಾಗಿ ಮಾಡಿದವಳು ಬೇರೆ ಯಾರೂ ಅಲ್ಲ, ನೀನು ಮಾಯಾ. ನೀನು ಈ ಮನೋಜನ ಹೃದಯಕ್ಕೆ ಕೈ ಹಾಕಿ ಈ ಮನೋಜನ ಹೃದಯವನ್ನು ಛಿದ್ರಗೊಳಿಸಿದವರು ಬೇರೆ ಯಾರೂ ಅಲ್ಲ, ನೀನು ಮಾಯಾ, ನೀನು. ಏನ್ ಬಗೊಳ್ತಾ ಇದೀಯೋ ನೀನು? ಏನೋ ಒಂದೇ ಕಾಲದಲ್ಲಿ ಓದ್ತಾ ಇದ್ದೀವಿ ಅಂತ ನಿನ್ ಜೊತೆ ಸ್ವಲ್ಪ ಫ್ರೆಂಡ್ಶಿಪ್ ಮಾಡಿದೆ. ಇಷ್ಟಕ್ಕೆ ಇಲ್ಲಿ ಸಲ ಸುಳ್ಳು ಕಥೆಯನ್ನು ಕಟ್ಟಿ ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೆ ನಾಚೆ ಆಗುದಿಲ್ವೇನೋ ನಿನ್ನ ಜನ್ಮಕ್ಕೆ? ಮಾಯಾ, ಯಾವುದು ಸುಳ್ಳು? ಕಾಲೇಜ್ ಗ್ರೌಂಡ್ ಇಬ್ಬರು ತಪ್ಪಿ ಮುದ್ದಾಡಿದ್ದು ಸುಳ್ಳೇನು ಮಾಯಾ? ಮಲ್ಲಿಗೆ ಪಾರ್ಕಿನಲ್ಲಿ ನೀನು ನನ್ನ ಕೆನ್ನಿಗೆ ಕೊಟ್ಟಿರುವ ಮುತ್ತು ಸುಳ್ಳೇನು ಮಾಯಾ? ನಾನು ಕಾಲೇಜ್ ಲೆಕ್ಚರರ್ ಆಗಿ ಬಂದ ದಿನ ಪ್ರೀತಿಯಿಂದ ಕೊಡಿಸಿರುವ ಈ ಬಂಗಾರದ ಉಂಗುರು ಸುಳ್ಳೇನು ಮಾಯಾ? ಹೇಳು ಮಾಯಾ, ಹೇಳು. ಯಾವುದು ಸುಳ್ಳೆಂದು ನಿನ್ನ ಅಣ್ಣನೆದುರಿಗೆ ಹೇಳು. ಮಾಯಾ, ಕುಡಿದು ಬಾಯಿಗೆ ಬಂದಂತೆ ಬೊಗಳುತ್ತಿದ್ದಾನೆ ಈ ಹಲ್ಕನ ಮಗ. ಬಂದ ದಾರಿಗೆ ಮರಳಿ ಹೋದರೆ ಸರಿ, ಇಲ್ಲದಿದ್ದರೆ ಇಲ್ಲೇ ಬೀಳುತ್ತದೆ ಇವರ ಹೇಳ. ಶ್ರೀಮಂತರೇ, ನಿಮ್ಮ ತಂಗಿಗೋಸ್ಕರ ಬರೀ ನನ್ನ ಹೆಣ ಮಾತ್ರ ಅಷ್ಟೇ ಅಲ್ಲ, ಇಡೀ ನನ್ನ ಜೀವನವನ್ನೇ ತ್ಯಾಗ ಮಾಡುತ್ತೇನೆ ಶ್ರೀಮಂತರೇ. ಅಂದರೆ ನನ್ನ ತಂಗಿಗೋಸ್ಕರ ನೀನು ಏನು ಮಾಡಲು ಸಿದ್ಧವಾಗಿದೆಯಾ? ಶ್ರೀಮಂತರೇ, ನನ್ನ ಹೃದಯದ ಪುಟ ಪುಟದಲ್ಲಿಯೂ ಹಚ್ಚಾಗಿ ಉಳಿದಳು ಈ ನಿಮ್ಮ ತಂಗಿ ಮಾಯಾ. ಹೇಳಿ ಶ್ರೀಮಂತರೇ, ನಿಮ್ಮ ತಂಗಿಗಾಗಿ ನಾನು ಏನು ಮಾಡಲಿ ಎಂದು? ನಿನ್ನ ನನ್ನ ತಂಗಿ ಮದುವೆ ಆಗಿ ಬಾಳು ಸಾಗಿಸಬೇಕಾದರೆ ನಿನ್ನ ಹೆಸರಲ್ಲಿರುವ ಆಸ್ತಿ ಐಶ್ವರ್ಯವನ್ನು ಅವಳ ಹೆಸರಲ್ಲಿ ಬರೆದು ಕೊಟ್ಟರೆ ನಾಳೆಗೆ ನಿನ್ನ ಇಬ್ಬರ ಮದುವೆ. ಅಣ್ಣ, ಏನು ಹೇಳ್ತಾ ಇದ್ದೀಯಣ್ಣ ನೀನು? ಮಾಯಾ, ನಿನಗೆ ಸವಿ ವಿಸ್ತಾರ ಮಾಡಿ ಹೇಳುವೆ, ನೀನು ಸುಮ್ಮನೆ ನಿಂತರು. ಶ್ರೀಮಂತರೇ, ಇಷ್ಟೇ ತಾನೇ? ಧಾರಾಳವಾಗಿ ಬರೆದು ಕೊಡುವೆ.
ಇದಕ್ಕೆ ಆ ನಿನ್ನ ಅಣ್ಣ ಸುಧಾಕರ್ ಅಡ್ಡ ಬಂದರೆ ಶ್ರೀಮಂತರೇ, ಹಾಗೇನಾದ್ರೂ ಆ ನನ್ನ ಅಣ್ಣ ಅಡ್ಡ ಬಂದಿದ್ದೆ ನಿಜವಾದ್ರೆ ನಮ್ಮ ಪ್ರೀತಿಗೋಸ್ಕರ ಅವರನ್ನು ಅಲ್ಲೇ ಕೊಂದು ಬಿಡುವೆ ಶ್ರೀಮಂತರೇ. ಹಾಗಾದರೆ ಈ ಖಾಲಿ ಪೇಪರ್ ಮೇಲೆ ಸಹಿಯನ್ನು ಹಾಕು. ಹಾಗೆ ಆಗಲಿ ಶ್ರೀಮಂತರೇ. ತೆಗೆದುಕೊಳ್ಳಿ. ನನ್ನ ಹೆಸರಿಗಿರುವ ಎಲ್ಲ ಹಣ ಆಸ್ತಿ ಸಂಪತ್ತು ಒಡವೆ ಎಲ್ಲ ನಿಮ್ಮ ತಂಗಿ ಹೆಸರಿಗೆ ಪಡೆದುಕೊಟ್ಟು. ಆಯ್ತು ಮನೋಜ್, ನಾಳೆ 12 ಗಂಟೆಗೆ ನಿಮ್ಮಿಬ್ಬರ ಮದುವೆ, ನೀನಿನ್ನ ಹೊರಡಬಹುದು. ಆಯ್ತು ಶ್ರೀಮಂತರೇ, ನಾನಿನ್ನು ಬರುತ್ತೇನೆ. ಮಾಯಾ, ಬಾಯ್ ಬಾಯ್.